ಓಕೆ, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರಿಂದ ಮುಂದುವರಿದ ಹಿಂದುತ್ವ ಜಪ ಇದು. ಕುಂಭ ಆಯಿತು, ಸದ್ಗುರು ಸನ್ನಿಧಿಯಲ್ಲಿ ಅಮಿತ್ ಶಾ ಜೊತೆ ಚರ್ಚೆ ಆಯಿತು. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ. ಉಪಮುಖ್ಯಮಂತ್ರಿ ಅವರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಹುಂಡಿಗೆ ಕಾಣಿಕೆಯನ್ನು ಹಾಕಿದ್ದಾರೆ. ಡಿ.ಕೆ ಶಿವಕುಮಾರ್ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಜೊತೆ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಧರ್ಮಾಧಿಕಾರಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಹಿಂದೆ ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ. ಹಿಂದುತ್ವ ಜಪವನ್ನ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಉದ್ಭವ ಆಯಿತು. ಕುಂಭಮೇಳ ಇರ್ಬೋದು, ಸದ್ಗುರು ಸನ್ನಿಧಿಯಲ್ಲಿ ಇವರು ಹೋಗಿರುವಂಥದ್ದಿರ್ಬೋದು, ಸಾಕಷ್ಟು ದೇವಸ್ಥಾನಗಳು ಮಂದಿರಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು. ಆದರೆ ಹಿಂದೂಗಳು ಹಾಗೆ ಸಾರ್ವಜನಿಕರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ, ಇದೆಲ್ಲ ಸುಮ್ಮನೆ ಬೂಟಾಟಿಕೆ ಅಂತ. ಯಾಕಂತ ಹೇಳಿದ್ರೆ 4% ಮೀಸಲಾತಿಯನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು ಸಮರ್ಥನೆ ಮಾಡಿಕೊಂಡ್ರು. ಜೊತೆಗೆ ಸಂವಿಧಾನವನ್ನೇ ಬದಲಾವಣೆಯನ್ನ ಮಾಡುವಂಥ ಪರಿಸ್ಥಿತಿ ಮುಂದೆ ಆಗಬಹುದು ಎನ್ನುವಂಥ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳಿರ್ಬೋದು, ಸಾರ್ವಜನಿಕರು ಅದನ್ನು ಪ್ರಶ್ನೆ ಮಾಡಿದ್ರು. ಇದೆಲ್ಲ ಸುಮ್ಮನೆ ಬೂಟಾಟಿಕೆ, ಕಣ್ಣೊರೆಸುವಂಥ ತಂತ್ರ, ರಾಜಕೀಯ ತಂತ್ರಗಾರಿಕೆ, ಸುಮ್ಮನೆ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಹಿಂದೂಗಳನ್ನು ಮನವೊಲಿಸುವಂಥ ಪ್ರಯತ್ನ ಮಾಡೋದು, ಆಮೇಲೆ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದು. ಸಂವಿಧಾನವನ್ನು ಬದಲಾಯಿಸಬೇಕಾಗತ್ತೆ, ಬೇರೆ ಧರ್ಮದವರಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಷ್ಟು % ಮೀಸಲಾತಿ ಕೊಡಬೇಕು ಅಂತ. ಆದರೆ ಹಿಂದುತ್ವಕ್ಕೆ ಏನಾದರೂ ಆದರೆ ಮಾತಾಡೋಕೆ ಬರಲ್ಲ. ಇದೇ ಡಿ.ಕೆ ಶಿವಕುಮಾರ್. ಈಗ ಜನಿವಾರ ದಂಗಲ್ ಆಗ್ತಾ ಇದೆ, ಮಾತನಾಡೋಕೆ ಬರ್ತಾ ಇಲ್ಲ. ಇನ್ನೇನು ಮಣ್ಣು ಹಿಂದುತ್ವ ಜಪ ಅಂತ ಎಲ್ಲ ರಾಜಕೀಯಗೋಸ್ಕರ ಇಲ್ಲ, ಆ ಥರ ಇಲ್ಲ. ರಾಜಕೀಯ ಬೇರೆ, ಅವರವರ ನಂಬಿಕೆಗಳು ಬೇರೆ. ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರ ಜೊತೆ ಅಲ್ಲಿ ಯಾರೇ VIP ಗಳು ಬಂದರೂ ಕೂಡ ಅಲ್ಲಿ ಅವಕಾಶಗಳಿರುತ್ತೆ. ಧರ್ಮಸ್ಥಳದಲ್ಲಿ ಎಲ್ರಿಗೂ ಅಷ್ಟೇ, ಯಾರು ಬರ್ತಾರೆ ಮತ್ತೊಂದು ಎಲ್ಲವೂ ಕೂಡ ಅವಕಾಶಗಳಿರುತ್ತೆ. ನಿಜ. ಆದರೆ ಜನಿವಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಜನಗಳು ಪ್ರಶ್ನೆ ಕೇಳಿಲ್ವೋ, ಪತ್ರಕರ್ತರು ಪ್ರಶ್ನೆ ಕೇಳಿಲ್ವೋ, ಪ್ರಶ್ನೆ ಕೇಳುವಂತಾಗತ್ತೆ ಇಲ್ಲ. ಇದು ಗೊತ್ತಾದಾಗ ಪ್ರತಿಯೊಬ್ಬರು ಅದರ ಬಗ್ಗೆ ಮಾತಾಡಬೇಕಾಗಿತ್ತು. ಅದರ ಬಗ್ಗೆ ಇದು ಒಂದು ಅಸಹನೆ ಖಂಡಿತವಾಗಲೂ ಸಮುದಾಯಕ್ಕೆ ಇದೆ. ಇದರ ಬಗ್ಗೆ ಇದೇನು ಹಿಂಗಾಗ್ತಾ ಇದೆ, ಯಾರಾಗಿದ್ದರೆ ನಾಳೆ ಯಾರು ಏನು ಬೇಕಿದ್ರೂ ಮಾಡ್ಬೋದಾ, ಇದು ಸರಿನಾ ತಪ್ಪ, ಅವರವರ ಧರ್ಮವನ್ನು ಅನುಸರಿಸೋದಕ್ಕೆ ಅವಕಾಶಗಳಿದೆ ಮತ್ತೊಂದು ಮಗದೊಂದು ಅನ್ನುವಂಥದ್ದು. ಇವತ್ತು ಭೇಟಿ ಕೊಟ್ಟಿದ್ದಾರೆ. ಬಹುಶಃ ಅಲ್ಲಿ ಮಂಗಳೂರು ಪತ್ರಕರ್ತರು ಅವರನ್ನು ಮಾತಾಡಿಸುವಂಥ ಪ್ರಯತ್ನಗಳು ಮಾಡ್ಬೋದು ಅಂತ ಅನಿಸ್ತಾ ಇದೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಧರ್ಮಸ್ಥಳ ಭೇಟಿ ಪರ್ಟಿಕ್ಯುಲರ್ಲಿ ಏನಾದರೂ ಕಾರಣಗಳಿದೆಯಾ? ಜಯಪ್ರಕಾಶ್, ಈ ಹಿಂದಿನಿಂದನೂ ಕೂಡ ಡಿ.ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಡೋದಂತೂ ಸರ್ವೇಸಾಮಾನ್ಯ. ತಿಂಗಳಿಗೆ ಒಂದು 2-3 ದೇವಸ್ಥಾನಗಳಿಗಾದರೂ ಭೇಟಿ ಕೊಡ್ತಾರೆ. ಅದರಂತೆ ಇವತ್ತು ಮಂಜುನಾಥನ ದರ್ಶನ ಪಡೆಯುವ ಮೂಲಕ ಒಂದಷ್ಟು ರಾಜಕೀಯ ಸಂಕಷ್ಟಗಳು ಅವರಿಗಿದ್ದಾವೆ. ಯಾಕೆಂದರೆ ಬಹಳ ಪ್ರಮುಖವಾಗಿ ಅವರು CM ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಬಹಳ ಅವ್ರಿಗೊಂದು ರೀತಿಯಲ್ಲಿ ಖೇದ ಇದ್ದೇ ಇದೆ. ಹಾಗಾಗಿ ಅದರ ಒಂದಷ್ಟು ಇಷ್ಟಾರ್ಥಗಳು ನೀವು ಅಲ್ಲಿ ಗಮನಿಸ್ಬೋದು. ಅವ್ರ ಜೊತೆಗೆ ಶಂಕರ್ ಗುಹಾ ಅವರು ಕೂಡ ಇದ್ದಾರೆ. ಅವರು ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಯಾಕಂದರೆ ಡಿ.ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಸುಮ್ಮನೆ ಭೇಟಿ ಕೊಡಲ್ಲ. ಒಂದಷ್ಟು ನೀವು ಗಮನಿಸಿರಬಹುದು, ತಮಿಳುನಾಡಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಒಂದಷ್ಟು ಉತ್ತರ ಭಾರತದ ದೇವಸ್ಥಾನಗಳಿಗೂ ಹೋಗ್ತಾರೆ. ಅವೆಲ್ಲವೂ ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿರ್ತಕ್ಕಂಥದ್ದು. ಈಗ ಹೋಗಿರ್ತಕ್ಕಂಥ ಮಂಜುನಾಥನ ದರ್ಶನ ಪಡೆದಿರ್ತಕ್ಕಂಥದ್ದು ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಹಾಗಾಗಿ ಅವರು CM ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿರೋ ಕಾರಣಕ್ಕಾಗಿ ಆ ಸಂಕಷ್ಟ ಪರಿಹಾರ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಂಜುನಾಥನ ದರ್ಶನ ಪಡೆದಿದ್ದಾರೆ ಅನ್ನುವಂಥದ್ದು ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗಿದ್ದಾವೆ ಅನ್ನುವಂಥ ಮಾತುಗಳಿದ್ದಾವೆ. ಅವು ಇನ್ನಷ್ಟೇ ಅವರು ಮಾಧ್ಯಮಗಳಿಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟನೆ ಕೊಡಬೇಕಾಗಿದೆ. ಅಜಯ್ ಪ್ರಕಾಶ್. ಓಕೆ, ಇಲ್ಲ ಒಂದೇನಪ್ಪ ಅಂತಂದರೆ ಕೇವಲ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅಂತಲ್ಲ, ಇಲ್ಲದಿದ್ದರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಪರಿಪಾಟ್ಲ ಅದು ನಿಮಗೇನಾಗ್ಬಿಡ್ತು, ಸಾಧಾರಣವಾಗಿ ಪಾಲಿಟಿಸೈಸ್ ಆದಾಗ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ನೀವು ಶೃಂಗೇರಿಗೆ ಹೋದರೆ ರೇವಣ್ಣ ಅವರ ಪರಿಚಯ ಇಲ್ಲದ ಒಬ್ಬ ಅರ್ಚಕ ಸಿಗೋದಿಲ್ಲ ಅಲ್ಲಿ. ರೇವಣ್ಣ ಅಷ್ಟು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆಮೇಲೆ ದೇವೇಗೌಡವರೆಲ್ಲ ಅಲ್ಲಿಗೆ ಭಾಳ ನಡ್ಕೊಳ್ಳುವಂಥವ್ರು ನಿರಂತರವಾಗಿ ಆಗಿರ್ತದೆ. ದೇವೇಗೌಡರಿಗಿಂತ BJPಯಲ್ಲೇ ಕಾಣೋದಿಲ್ಲಪ್ಪ ಅಷ್ಟು ದೇವರ ಆರಾಧನೆ ಮಾಡುವಂಥವ್ರು. SM ಕೃಷ್ಣಗೂ ಅಭ್ಯಾಸ ಇತ್ತು. ಆಮೇಲೆ ಸಿದ್ದರಾಮಯ್ಯನವರ ಪತ್ನಿ ವಿಪರೀತ ದೈವಭಕ್ತಿ ಅವರು. ವಿಪರೀತ. ಅಲ್ಲಿ ನಿಮಗೆ ಶಿವಾನಂದ ಸರ್ಕಲ್ ಬಳಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ನೋಡಿದಾಗ ಅದಕ್ಕೆಲ್ಲ ಚೀರ್ಣೋದ್ಧಾರ ಮತ್ತೊಂದೆಲ್ಲ ಅವರ ಪತ್ನಿ ಮಾಡಿಸಿರುವಂಥದ್ದು. ಅವ್ರು ಭಯಂಕರ ಪೂಜೆ ಮಾಡ್ತಾ ಇರ್ತಾರೆ. ಇವರು ಸ್ವಲ್ಪ ನಂಬಿಕೆ ಕಡಿಮೆ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಅವ್ರು ಹೇಳ್ತಾರೆ ಅದು
ಗಂಟೆಗಟ್ಟಲೆ ಕೂತು ಪೂಜೆ ಮಾಡೋದಿಲ್ಲ. ನಂಬಿಕೆ ಇದೆ, ಮತ್ತೊಂದು ಎಲ್ಲ ಒಳ್ಳೇದು ಮಾಡ್ತಾರಲ್ಲ, ಮತ್ತೊಂದು ಮಗದೊಂದು ಅಂತೇಳಿ ಪಾಲಿಟಿಸೈಸ್ ಮಾಡೋದು ಬೇರೆ ವಿಚಾರ ಅದು. ಆಮೇಲೆ ಇವರು ಪರಮಭಕ್ತ, ಈಶ್ವರನ ಪರಮಭಕ್ತ. ಆಮೇಲೆ ಇವರು ನೊಣವಿನ ಕೆರೆಗೆ ಹೋಗ್ತಾರೆ, ಅಲ್ಲಿ ಅಜ್ಜಯ್ಯ ಇದ್ದಾರೆ, ನೊಣವಿನ ಕೆರೆ ಅಜ್ಜಯ್ಯ. ಸಾಧಾರಣವಾಗಿ ಈ ನೊಣವಿನ ಕೆರೆ ಅಂತಂದರೆ ಲಿಂಗಾಯತರ ಮಠ ಅಂತ, ಲಿಂಗಾಯತರ ಮಠ ಅಂತ. ಬಟ್ ಅಲ್ಲಿ ಯಾವ ಲಿಂಗಾಯತರು ಕೂಡ ನೊಣವಿನ ಕೆರೆ ಅಜ್ಜಯ್ಯ ಇದ್ದಾರಲ್ಲ, ಇವರಷ್ಟು ದೊಡ್ಡ ಪರಮಭಕ್ತ ಯಾರಿಲ್ಲ. ಇವರು ಒಕ್ಕಲಿಗ ಆ ಲೆಕ್ಕದಲ್ಲಿ ಕೇಳಿದ್ರು. ಅದನ್ನು ಅವರೇ ಹೇಳಿದರು ಮೊನ್ನೆ. ನನ್ನನ್ನೇ ಕೇಳ್ತಾರಪ್ಪ, ನೀನೇನು ನಮ್ಮ ಮಠಕ್ಕೆ ಬರೋದಿಲ್ಲ ಜಾಸ್ತಿ, ಅಲ್ಲಿಗೆ ಹೋಗುವಂಗೆ ಅಂತೇಳಿ. ಎಲ್ಲ ಮಠಗಳು ಒಂದೇ, ದೇವರು ಒಂದೇ, ಶಕ್ತಿ ಒಂದೇ, ಎಲ್ಲವೂ ಗೊತ್ತಿರುವಂಥದ್ದೇ. ಅವನವನ ಇದಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಂಡು ಹೋಗಿರ್ತೀವಿ. ಏನು ತಿಂದರೂ ಕೂಡ ಹಸಿವು ನಿವಾರಣೆ ಆಗೋದು. ನೀವು ಚಪಾತಿ ತಿಂತೀರಿ, ಮತ್ತೊಬ್ಬ ಅನ್ನ ತಿಂತಾನೆ, ಮತ್ತೊಬ್ಬ ಮುದ್ದೆ ತಿಂತಾನೆ, ಮತ್ತೊಬ್ಬ ಮಾಂಸ ತಿಂತಾನೆ, ಮತ್ತೊಬ್ಬ ತರಕಾರಿ ತಿಂತಾನೆ, ಮತ್ತೊಬ್ಬ ಐಸ್ ಕ್ರೀಮ್ ತಿಂತಾನೆ, ಮತ್ತೊಬ್ಬ ಪರಾಟ ತಿಂತಾನೆ, ಮತ್ತೊಬ್ಬ ಬೇಲ್ಪುರಿ ತಿಂತಾನೆ, ಮತ್ತೊಬ್ಬ ಪಿಜ್ಜಾ ತಿಂತಾನೆ. ಫೈನಲಿ ಅದು ಹೋಗೋದು ಎಲ್ಲಿಗೆ? ಹೊಟ್ಟೆ. ಯಾಕೆ? ಹಸಿವು ನಿವಾರಣೆಗೆ. ಅಂದರೆ ಎಲ್ಲರಿಗೂ ಗೊತ್ತಿರೋಂಥ ಭಗವಂತ. ಈಗ ನಾವು ತೇಜಸ್ವಿ, ಇದೊಂದು ಪೂರ್ಣಚಂದ್ರ ತೇಜಸ್ವಿ ಅವರದೊಂದು ರೈಟಿಂಗ್ ಓದ್ತಾ ಇದ್ದೆ. ಒಬ್ಬನಿಗೆ ಮೋಸ ಮಾಡಬಾರ್ದು, ಒಬ್ಬನಿಗೆ ಚೂರಿ ಹಾಕಬಾರ್ದು, ಒಬ್ಬರನ್ನ ಇದು ಮಾಡಬಾರ್ದು ಅನ್ನೋದನ್ನು ಗೀತೆ, ಬೈಬಲ್ ಅಥವಾ ಕುರಾನ್ ಓದಿ ಕಲಿಬೇಕಾಗಿಲ್ಲ. ಅನ್ನ ತಿನ್ನೋ ಎಲ್ಲರಿಗೂ ಅದು ಗೊತ್ತಿರಬೇಕು ಅಂಥೇಳಿ. ಹಾಗೇನೆ. ಸೊ ದೊಡ್ಡ ಭಕ್ತರು ಇವರು ಮೊದಲಿಂದಲೂ ಕೂಡ. ಆಮೇಲೆ ನೀವು ಅವತ್ತು ಕುಂಭಮೇಳಕ್ಕೆ ಹೋದಾಗಲೂ ಕೂಡ ಏನು ಅದೇ ನೊಣವಿನ ಕೆರೆ ಅಜ್ಜಯ್ಯ ಇದ್ದರು. ಸೊ ಇದು ಯಾರು ಧರ್ಮಸ್ಥಳದ ಜೊತೆ ಒಂದು ಅವಿನಾಭಾವ ಸಂಬಂಧ ಎಲ್ಲ ರಾಜಕಾರಣಿಗಳಿಗೆ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ಇವರಿಬ್ಬರು ಜೊತೆಯಾಗಿ ಹೋಗಿದ್ರು. ಯಾರು? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಾಗಿ ಹೋಗಿದ್ರು. ಇದರಲ್ಲಿ ದೃಶ್ಯಾವಳಿ. ಬಹಳ ಪ್ರಮುಖವಾಗಿ ಅವರು ಸಿ ಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಬಹಳ ಅವ್ರಿಗೊಂದು ರೀತಿಯಲ್ಲಿ ಖೇದ ಇದ್ದೇ ಇದೆ. ಹಾಗಾಗಿ ಅದರ ಒಂದಷ್ಟು ಇಷ್ಟಾರ್ಥಗಳು ನೀವು ಅಲ್ಲಿ ಗಮನಿಸ್ಬೋದು. ಅವ್ರ ಜೊತೆಗೆ ಶಂಕರ್ ಗುಹಾ ಅವರು ಕೂಡ ಇದ್ದಾರೆ. ಅವರು ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಸುಖ ಸುಮ್ಮನೆ ಭೇಟಿ ಕೊಡಲ್ಲ. ಒಂದಷ್ಟು ನೀವು ಗಮನಿಸಿರಬಹುದು, ತಮಿಳುನಾಡಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಒಂದಷ್ಟು ಉತ್ತರ ಭಾರತದ ದೇವಸ್ಥಾನಗಳಿಗೂ ಹೋಗ್ತಾರೆ. ಅವೆಲ್ಲವೂ ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿರ್ತಕ್ಕಂಥದ್ದು. ಈಗ ಹೋಗಿರ್ತಕ್ಕಂಥ ಮಂಜುನಾಥನ ದರ್ಶನ ಪಡೆದಿರ್ತಕ್ಕಂಥದ್ದು ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಹಾಗಾಗಿ ಅವರು ಸಿ ಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿರೋ ಕಾರಣಕ್ಕಾಗಿ ಆ ಸಂಕಷ್ಟ ಪರಿಹಾರ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಂಜುನಾಥನ ದರ್ಶನ ಪಡೆದಿದ್ದಾರೆ ಅನ್ನುವಂಥದ್ದು ಮತ್ತು ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗಿದ್ದಾವೆ ಅನ್ನುವಂಥ ಮಾತುಗಳಿದ್ದಾವೆ. ಅವು ಇನ್ನಷ್ಟೇ ಅವರು ಮಾಧ್ಯಮಗಳಿಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟನೆ ಕೊಡಬೇಕಾಗಿದೆ. ಅಜಯ್ ಪ್ರಕಾಶ್. ಓಕೆ. ಇಲ್ಲ, ಒಂದೇನಪ್ಪ ಅಂತಂದರೆ ಕೇವಲ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅಂತಲ್ಲ, ಇಲ್ಲದಿದ್ದರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಪರಿಪಾಟ್ಲ ಅದು ನಿಮಗೇನಾಗ್ಬಿಡ್ತು, ಸಾಧಾರಣವಾಗಿ ಪಾಲಿಟಿಸೈಸ್ ಆದಾಗ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ನೀವು ಶೃಂಗೇರಿಗೆ ಹೋದರೆ ರೇವಣ್ಣ ಅವರ ಪರಿಚಯ ಇಲ್ಲದ ಒಬ್ಬ ಅರ್ಚಕ ಸಿಗೋದಿಲ್ಲ ಅಲ್ಲಿ. ರೇವಣ್ಣ ಅಷ್ಟು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆಮೇಲೆ ದೇವೇಗೌಡವರೆಲ್ಲ ಅಲ್ಲಿಗೆ ಭಾಳ ನಡ್ಕೊಳ್ಳುವಂಥವ್ರು ನಿರಂತರವಾಗಿ ಆಗಿರ್ತದೆ. ದೇವೇಗೌಡರಿಗಿಂತ BJP ಎಲ್ಲೇ ಕಾಣೋದಿಲ್ಲಪ್ಪ, ಅಷ್ಟು ದೇವರ ಆರಾಧನೆ ಮಾಡುವಂಥವ್ರು. SM ಕೃಷ್ಣಗೂ ಅಭ್ಯಾಸ ಇತ್ತು. ಆಮೇಲೆ ಸಿದ್ದರಾಮಯ್ಯನವರ ಪತ್ನಿ ವಿಪರೀತ ದೈವಭಕ್ತಿ. ಅವರು ವಿಪರೀತ. ಅಲ್ಲಿ ನಿಮಗೆ ಶಿವಾನಂದ ಸರ್ಕಲ್ ಬಳಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ನೋಡಿದಾಗ ಅದಕ್ಕೆಲ್ಲ ಚೀರ್ಣೋದ್ಧಾರ ಮತ್ತೊಂದೆಲ್ಲ ಅವರ ಪತ್ನಿಯೇ ಮಾಡಿಸಿರುವಂಥದ್ದು. ಅವ್ರು ಭಯಂಕರ ಪೂಜೆ ಮಾಡ್ತಾ ಇರ್ತಾರೆ. ಇವರು ಸ್ವಲ್ಪ ನಂಬಿಕೆ ಕಡಿಮೆ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಅವ್ರು ಹೇಳ್ತಾರೆ ಅದು ಗಂಟೆಗಟ್ಟಲೆ ಕೂತು ಪೂಜೆ ಮಾಡೋದಿಲ್ಲ. ನಂಬಿಕೆ ಇದೆ, ಮತ್ತೊಂದು ಎಲ್ಲ ಒಳ್ಳೇದು ಮಾಡ್ತಾರಲ್ಲ, ಮತ್ತೊಂದು ಮಗದೊಂದು ಅಂತೇಳಿ. ಪಾಲಿಟಿಸೈಸ್ ಮಾಡೋದು ಬೇರೆ ವಿಚಾರ ಅದು. ಆಮೇಲೆ ಇವರು ಪರಮಭಕ್ತ, ಈಶ್ವರನ ಪರಮಭಕ್ತ. ಆಮೇಲೆ ಇವರು ನೊಣವಿನ ಕೆರೆಗೆ ಹೋಗ್ತಾರೆ, ಅಲ್ಲಿ ಅಜ್ಜಯ್ಯ ಇದ್ದಾರೆ, ನೊಣವಿನ ಕೆರೆ ಅಜ್ಜಯ್ಯ. ಸಾಧಾರಣವಾಗಿ ಈ ನೊಣವಿನ ಕೆರೆ ಅಂತಂದರೆ ಲಿಂಗಾಯತರ ಮಠ ಅಂತ, ಲಿಂಗಾಯತರ ಮಠ ಅಂತ. ಬಟ್ ಅಲ್ಲಿ ಯಾವ ಲಿಂಗಾಯತರು ಕೂಡ ನೊಣವಿನ ಕೆರೆ ಅಜ್ಜಯ್ಯ ಇದ್ದಾರಲ್ಲ, ಇವರಷ್ಟು ದೊಡ್ಡ ಪರಮಭಕ್ತ ಯಾರಿಲ್ಲ. ಇವರು ಒಕ್ಕಲಿಗ ಆ ಲೆಕ್ಕದಲ್ಲಿ ಕೇಳಿದ್ರು. ಅದನ್ನು ಅವರೇ ಹೇಳಿದರು ಮೊನ್ನೆ. ನನ್ನನ್ನೇ ಕೇಳ್ತಾರಪ್ಪ, ನೀನೇನು ನಮ್ಮ ಮಠಕ್ಕೆ ಬರೋದಿಲ್ಲ ಜಾಸ್ತಿ, ಅಲ್ಲಿಗೆ ಹೋಗುವಂಗೆ ಅಂತೇಳಿ. ಎಲ್ಲ ಮಠ